ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟಾಟಾ ಎಲೆಕ್ಟ್ರಾನಿಕ್ಸ್ ನರಸಾಪುರದಲ್ಲಿ ಇರುವ ಜಾಬ್ ವೇಕೆನ್ಸಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಕರ್ನಾಟಕದಲ್ಲಿ ಯಾರು ಬಿಲಾಂಗ್ ಆಗಿದ್ದೀರಾ ಅವ್ರಿಗೆ ಮಾತ್ರ ಈ ಅವಕಾಶ ಇರೋದು. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ, ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಸ್ಯಾಲ್ರಿ ಎಷ್ಟಿರುತ್ತೆ, ಈ ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕಂಪನಿ ನೇಮ್ ನೋಡೋದಾದರೆ ಟಾಟಾ ಎಲೆಕ್ಟ್ರಾನಿಕ್ಸ್. ಲೊಕೇಶನ್ ಬಂದು ನರಸಾಪುರ, ಕೋಲಾರ, ಕರ್ನಾಟಕ. ಇಲ್ಲಿ ವೇಕೆನ್ಸಿ ಇವಾಗ ನಡೀತಾ ಇದೆ. ನೆಕ್ಸ್ಟು ಕ್ವಾಲಿಫಿಕೇಷನ್ ನೋಡೋದಾದರೆ ಬಾಯ್ಸಿಗೆ ಗರ್ಲ್ಸಿಗೆ ಸಪ್ರೇಟ್ ಕ್ವಾಲಿಫಿಕೇಷನ್ ಇದೆ. ಬಾಯ್ಸಿಗೆ ನೋಡೋದಾದರೆ ಡಿಪ್ಲೊಮೊದಲ್ಲಿ ECE, ENC, ETC, MECH ಡಿಪ್ಲೊಮೊ ಬಾಯ್ಸ್ ಕಂಪ್ಲೀಟ್ ಮಾಡಿದರೆ ಇಷ್ಟು ಬ್ಯಾಕ್ಗ್ರೌಂಡಲ್ಲಿ ಕಂಪ್ಲೀಟ್ ಆಗಿರಬೇಕು, ಅವ್ರನ್ನ ಹೈರಿಂಗ್ ಮಾಡ್ತಿದ್ದಾರೆ. ಮತ್ತು ಡಿಗ್ರಿ ನೋಡೋದಾದರೆ BCom, BSc, BCA, BA, BBA, BBM. ಇವಾಗ ಮೇಲ್ ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ ಅಪ್ಲೈ ಮಾಡೋರು, ಅವ್ರ ಡಿಗ್ರಿಯಲ್ಲಿ BCom, BSc, BCA, BA, BBA, BBM ಕಂಪ್ಲೀಟ್ ಆಗಿದರೆ ನೀವು ಅಪ್ಲೈ ಮಾಡ್ಬೋದು. ಈಗ ಗರ್ಲ್ಸ್ ನೋಡೋದಿದ್ರೆ ಗರ್ಲ್ಸ್ನ ಇಲ್ಲಿ PUC ಇಂದ ಹೈಯರಿಂಗ್ ಮಾಡ್ತಿದ್ದಾರೆ. PUC ಅಂದರೆ 12th ಪಾಸ್ ಆಗಿದ್ದರೆ ಸಾಕು. ನೆಕ್ಸ್ಟು ಡಿಪ್ಲೊಮೊ ನೋಡೋದಿದ್ರೆ EEE, ECE, ENC, ETC, MECH ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಡಿಗ್ರಿ ನೋಡೋದಾದರೆ BCom, BSc, BCA, BA, BBM, BBA ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಬೋದು. ಬಾಯ್ಸಿಗೆ PUC 12th ಪಾಸ್ ಆಗಿರೋರು ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ, ಬಟ್ ಗರ್ಲ್ಸಿಗೆ ಅವಕಾಶ ಇದೆ. ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದರೆ 18 to 26 ಇಯರ್ಸ್. 18ಇಂದ 26 ವರ್ಷದೊಳಗೆ ಯಾರಿದ್ದೀರಾ ಅವರೆಲ್ಲ ಅಪ್ಲೈ ಮಾಡ್ಬೋದು ಈ ವೇಕೆನ್ಸಿಯಲ್ಲಿ. ನೆಕ್ಸ್ಟು ಸ್ಯಾಲ್ರಿ ನೋಡೋದಾದರೆ 20,058 rupees CTC ಇದೆ. ನೆಕ್ಸ್ಟು ಶಿಫ್ಟ್ ಇದೆ. ಇಲ್ಲಿ ಶಿಫ್ಟ್ ಡೀಟೇಲ್ಸ್ ನೋಡೋದಾದರೆ ಮಾರ್ನಿಂಗ್ ಶಿಫ್ಟ್ ಇದೆ, ಆಫ್ಟರ್ನೂನ್ ಶಿಫ್ಟ್ ಇದೆ, ನೈಟ್ ಶಿಫ್ಟ್ ಇದೆ. ವೀಕ್ಲಿ ರೊಟೇಷ್ನಲ್ ಶಿಫ್ಟ್ ಇರುತ್ತೆ. ಒಂದು ವಾರ ಮಾರ್ನಿಂಗ್ ಶಿಫ್ಟ್ ಇದ್ದರೆ ನೆಕ್ಸ್ಟ್ ವೀಕ್ ಆಫ್ಟರ್ನೂನ್ ಶಿಫ್ಟ್ ಇರುತ್ತೆ, ಅದಾದಮೇಲೆ ನೈಟ್ ಶಿಫ್ಟ್ ಇರುತ್ತೆ. ಕಂಟಿನ್ಯೂ ಒಂದೇ ಶಿಫ್ಟ್ ಇರೋದಿಲ್ಲ, ರೊಟೇಷ್ನಲ್ ಶಿಫ್ಟ್ ಇರುತ್ತೆ. ಮತ್ತು 1 day ವೀಕ್ ಆಫ್ ಇರುತ್ತೆ. ಮಂಡೇ ಟು ಸ್ಯಾಟರ್ಡೇ ವರ್ಕ್ ಇದ್ದರೆ ಸಂಡೇ ವೀಕ್ ಆಫ್ ಇರುತ್ತೆ. ವೀಕ್ಲಿ ಒಂದು ವೀಕ್ ಆಫ್ ಇರುತ್ತೆ. ಅದಾದಮೇಲೆ ಬೆನಿಫಿಟ್ಸ್ ನೋಡೋದಾದರೆ ನಿಮಗೆ ಪೇಯ್ಡ್ PG ಅಕೊಮಡೇಷನ್ ಅಂಡರ್ 3,000 PG ಫೆಸಿಲಿಟಿ ಕೊಡ್ತಾರೆ. ಫುಡ್, ರೂಮು ಎಲ್ಲ ಅಂಡರ್ 3,000 ಬಜೆಟ್ ಒಳಗೆ ಇರುತ್ತೆ. ಈಗ ನೀವು ನೋಡ್ಬೋದು ಬೇರೆ ಕಡೆ ಎಲ್ಲಾದರೆ 6,000, 10,000 ಕೊಡಬೇಕು. ಇದು ಬಜೆಟ್ ಫ್ರೆಂಡ್ಲಿ ಇದೆ. ವಿತ್ ಫುಡ್ ಆ್ಯಂಡ್ ರೂಮಿಂದ 3,000 ಅಂಡರ್ 3,000 ಒಳಗೆ ನಿಮಗೆ ಸಿಗುತ್ತೆ. ನೆಕ್ಸ್ಟು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ನಿಮ್ಮದು PG ಇಂದ ನಿಮ್ಮ ವರ್ಕ್ ಪ್ಲೇಸಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರುತ್ತೆ. ಫ್ರೀ ಕ್ಯಾಂಟೀನ್ ಫೆಸಿಲಿಟಿ ಇರುತ್ತೆ. ಅಂದರೆ ನಿಮಗೆ ಇವಾಗ ಶಿಫ್ಟ್ ಇರುತ್ತಲ್ವ, ಆ ಟೈಮಲ್ಲಿ ಫುಡ್ಡಿಂದೆಲ್ಲ ಅವರೇ ಫೆಸಿಲಿಟಿ ಮಾಡಿರ್ತಾರೆ. ಈಗ ಮಾರ್ನಿಂಗ್ ಶಿಫ್ಟ್ ಬೆಳಗ್ಗೆ ಎದ್ದು ಹೋಗಬೇಕು, ಅವಾಗೆಲ್ಲ ಅವರೇ ಫುಡ್ಡಿನ ಫೆಸಿಲಿಟಿ ಮಾಡಿರ್ತಾರೆ. ಕ್ಯಾಂಟೀನ್ ಫೆಸಿಲಿಟಿ ಇದೆ. ಮತ್ತು ಫ್ರೀ ಬ್ಯಾಂಕ್ ಅಕೌಂಟು. ಈಗ ನೀವು ಜಾಬ್ ಅಪ್ಲೈ ಮಾಡಿ ಜಾಬಿಗೆ ಹೋಗುವಾಗ ನಿಮ್ಮದು ಅಮೌಂಟ್ ಕ್ರೆಡಿಟ್ ಹಾಕೋಕ್ಕೆ ಅಕೌಂಟ್ ಬೇಕಲ್ವ, ಅವರೇ ಅಲ್ಲೇ ಅಕೌಂಟ್ ಮಾಡಿಕೊಡ್ತಾರೆ. ನಿಮ್ಮ ಹತ್ರ ಇನ್ ಕೇಸ್ ಅಕೌಂಟ್ ಇಲ್ಲ ಅಂದರೆ ಫ್ರೀಯಾಗಿ. ಮತ್ತು ನೋ ಅಗ್ರಿಮೆಂಟ್ ಆರ್ ಬಾಂಡ್, ಯಾವುದೇ ರೀತಿ ಇದು ಅಗ್ರಿಮೆಂಟ್ ಇಲ್ಲ. ಅಂದರೆ 1 ವರ್ಷ ಕೆಲಸ ಮಾಡಬೇಕು, 2 ವರ್ಷ ಕೆಲಸ ಮಾಡಬೇಕು, ಆ ಥರ ಯಾವುದೇ ರೀತಿ ಅಗ್ರಿಮೆಂಟ್ ಇಲ್ಲ. ನೆಕ್ಸ್ಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ನಿಮಗೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದನ್ನ ಅಪ್ಲೈ ಮಾಡಬೇಕಂತ ಹೇಳಿದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಲ್ ಎಜುಕೇಷನಲ್ ಸರ್ಟಿಫಿಕೇಟ್. ನಿಮ್ಮದು ಇವಾಗ ನಾನು ಹೇಳಿದ್ದೀನಲ್ವ, ಡಿಪ್ಲೊಮೊ ಬಾಯ್ಸಿಗೆ, 12th ಡಿಗ್ರಿ ಡಿಪ್ಲೊಮೊ ಗರ್ಲ್ಸಿಗೆ. ನಿಮ್ಮದು ಯಾವುದು ಕಂಪ್ಲೀಟ್ ಆಗಿದೆ ಅದ್ರದ್ದು ಎಜುಕೇಷನಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು. ಏನಾದರೂ ಕೋರ್ಸ್ ಮಾಡಿದರೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟು, ಮತ್ತು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು. ಇದನ್ನ ನೀವು ಸೈಬರಲ್ಲಿ ಮಾಡಿಸ್ಬೋದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ನ. 2 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಇನ್ ಕೇಸ್ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲಾಂದರೆ ಅವರೇ ಮಾಡಿಕೊಡ್ತಾರೆ. ಮಾಡಿಕೊಟ್ಟಾದ್ಮೇಲೆ ಆ ಡೀಟೇಲ್ಸ್ನೇ ನೀವು ಕೊಡ್ಬೋದು. ವೋಟರ್ ID ಆರ್ ರೇಷನ್ ಕಾರ್ಡ್. ನಿಮ್ಮದು ವೋಟರ್ ID ಇದ್ದರೆ ಒಳ್ಳೆಯದು, ಅದನ್ನೇ ಸಬ್ಮಿಟ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ವೋಟರ್ ID ಇಲ್ಲ ಅಂದರೆ ನಿಮ್ಮ ಮನೆದು ರೇಷನ್ ಕಾರ್ಡನ್ನ
ಸಬ್ಮಿಟ್ ಮಾಡಿದ್ರೆ ಆಯಿತು. ಇವಾಗ ಹೇಳಿದ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ತಗೊಂಡು ಹೋಗಬೇಕು. ಇಲ್ಲಿ ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ ನೋಡಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಗೂ ಒಂದು ಸೆಟ್ ಜೆರಾಕ್ಸ್ ಕಡ್ಡಾಯವಾಗಿರಬೇಕು. ನಾನಿವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದೆ ಅದೆಲ್ಲ ಒರಿಜಿನಲ್ಲು ಇರಬೇಕು ಮತ್ತು ಒಂದು ಸೆಟ್ ಜೆರಾಕ್ಸ್ ಇರಬೇಕು. ಈಗ ಇವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದಂತ ನೋಡೋದಾದರೆ, ಇಲ್ಲಿ ಕಾಣಿಸ್ತಿರೋ ನಂಬರು ವಾಟ್ಸಪ್ ನಂಬರ್ಗೆ ನಿಮ್ಮದು ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಥ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾರೆ. ಹೇಗೆ ಅಪ್ಲೈ ಮಾಡಬೇಕು ಅಥವಾ ಎಲ್ಲಿ ಬಂದು ಇಂಟರ್ವ್ಯೂ ಕೊಡಬೇಕು ಎಲ್ಲದ್ರ ಮಾಹಿತಿ ಅವ್ರು ತಿಳಿಸ್ಕೊಡ್ತಾರೆ. ಇಲ್ಲಿ ಕಾಣಿಸ್ತಿರೋ ನಂಬರ್ ಥ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಷ್ಟು ಸ್ಯಾಲ್ರಿ ಇರುತ್ತೆ, ಯಾವ ಥರ ಶಿಫ್ಟ್ ಇರುತ್ತೆ, ಏನು ಬೆನಿಫಿಟ್ಸ್ ಇದೆ ಅನ್ನೋದೆಲ್ಲದನ್ನ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ರೂಪಗೌಡ ಡೈಲಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.